ಹಾಯ್, ಹಲೋ, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಗೋವಾ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ದೋ. ಹಾಗಾಗಿ ಬಿಫೋರು ನಾವು ಒಂದಷ್ಟು ಶಾಪಿಂಗ್ ಮಾಡೋಣ ಅಂತೇಳಿ ಶಾಪಿಂಗ್ ಮಾಡ್ತಾ ಇದ್ದೀವಿ. ಪ್ರಕಾಶ್‌ಗೆ ಒಂದಷ್ಟು ಶೂಸು ಆ್ಯಂಡ್ ಬಟ್ಟೆಗಳನ್ನ ತೊಗೊಂಡು ಆ್ಯಂಡ್ ನನಗೂ ಕೂಡ ನ್ಯೂ ನ್ಯೂ ಬಟ್ಟೆಗಳನ್ನ ಪರ್ಚೇಸ್ ಮಾಡ್ದೋ. ಇದೆಲ್ಲ ಮುಗಿದಿದ ತಕ್ಷಣ ಆಚೆಲೇ ಊಟ ಮಾಡ್ಕೊಂಬಿಡೋಣ ಅಂತೇಳಿ ಆಚೆಲೇ ಊಟ ಮಾಡ್ದೋ. ಆ್ಯಂಡ್ ತುಂಬ ಕಾಸ್ಟ್ಲಿ ಇತ್ತು. ಪ್ರೈಸಸ್ ಅಂತೂ ಇದು ಒಂದು ಸ್ಲಿಪ್ಪರ್ಸ್ಗೆ 2000 ಆ ಥರ ಸಮಥಿಂಗ್ ಇತ್ತು. ಬಟ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಒಂದೆರಡು ಸ್ಲಿಪ್ಪರ್ಸು, ಶೂಸು ಆ್ಯಂಡ್ ಟ್ರ್ಯಾಕ್ ಪ್ಯಾಂಟ್ಸು ಈ ಥರದ್ದನ್ನೆಲ್ಲ ಪರ್ಚೇಸ್ ಮಾಡ್ದೋ. ಆ್ಯಂಡ್ ಅಲ್ಲೇ ಒಬ್ಬರು ಬಂದಿದ್ದರು. ಅವರು ನಾಯಿನ ಕರ್ಕೊಂಡು ಬಂದಿದ್ದರು. ನೀವು ನೋಡ್ತಾ ಇರ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಅವ್ರಿಗೆ ಹೇಳಿ ನಾನು ಕೂಡ ಸ್ವಲ್ಪ ಹೊತ್ತು ಆಟ ಆಡಿಸ್ತೀನಿ ಅಂತೇಳಿ ಆಟ ಆಡಿಸ್ತಿದ್ದೆ. ಅದು ಫುಲ್ಲು ಥಂಡಿ ಇರೋದ್ರಿಂದ ನಡುಗ್ತಾ ಇತ್ತು. ಅದಾದಮೇಲೆ ನಾವು ಗೋವಾಗೆ ಹೋಗೋಕ್ಕೆ ಎಲ್ಲ ಪ್ರಿಪ್ರೇಷನ್ ನಡೀತು. ಇದು ಗೋವಾಗೆ ಹೋಗೋ ಬಿಫೋರು ನಮಗೆ ಊಟಕ್ಕೆ ಅಂತ ಸ್ಟಾಪ್ ಮಾಡಿದಾಗ ತೆಗೆದಂಥ ವಿಡಿಯೋ ಇದು. ಮಾರ್ನಿಂಗ್ 10:30ಗೆಲ್ಲ ನಾವು ರೀಚ್ ಆದೋ. ನೋಡ್ತಾ ಇರ್ಬೋದು. ನಾವು ಫುಲ್ಲು ಮನೆಯೇ ಅಲ್ಲಿ ತೊಗೊಂಡಿದ್ದು. ಡಬಲ್ ಬೆಡ್ರೂಮ್ ಇರೋ ಅಂಥದ್ದು ಫುಲ್ ಮನೆಯೇ ತೊಗೊಂಡಿದ್ದು. ತುಂಬಾ ಚೆನ್ನಾಗಿತ್ತು. ತುಂಬಾ ಒಂದು ಕಂಫರ್ಟಬಲ್ ಆಗಿತ್ತು. ನೀವು ನೋಡ್ತಾ ಇರ್ಬೋದು. 3ನೇ ಫ್ಲೋರು ನಾವು ತೊಗೊಂಡಿದ್ದು. ಇದು ಫುಲ್ಲು ಹಾಲು ಆ್ಯಂಡ್ ಕಿಚನ್ನು, ರೂಮು, ಡಬಲ್ ಬೆಡ್ರೂಮು ಆ್ಯಂಡ್ ಬಾಲ್ಕನಿ ಎಲ್ಲನೂ ಫುಲ್ಲಿತ್ತು. ತುಂಬಾ ಚೆನ್ನಾಗಿ ಅನ್ನಿಸ್ತು. ತುಂಬ ನೀಟಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಇದೊಂದು ರೂಮು. ನಾನು ಆವಾಗಲೇ ತೋರಿಸಿದ್ದು ಇನ್ನೊಂದು ರೂಮು. ಚೆಕ್-ಇನ್ ಎಲ್ಲ ಆಗಿ ಫ್ರೆಶ್ ಅಪ್ ಎಲ್ಲ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಡಾಲ್ಫಿನ್ ನೋಡೋಕ್ಕೆ. ತುಂಬ ಕಡೆ ನೋಡಿದೋ ನಾವು. ತುಂಬಾ ಚೆನ್ನಾಗಿ ಅನ್ನಿಸ್ತು. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ನನಗೆ ನೀರು ಅಂದರೆ ಸ್ವಲ್ಪ ಭಯ ಜಾಸ್ತಿ. ಹೋಗ್ಬೇಕಾದ್ರೆ ಫುಲ್ಲು ರೇಗಿಸ್ತಾಯಿದ್ರು ನನಗೆ. ಇದೇನಾದರೂ ಉಲ್ಟಾ ಆಗೋದ್ರೆ ಮುಳುಗೋದ್ರೆ ಈ ಥರದ್ದೆಲ್ಲ ಕಮೆಂಟ್ ಮಾಡ್ತಾಯಿದ್ರು. ಬಟ್ ತುಂಬಾ ಎಂಜಾಯ್ ಮಾಡಿದೆ. ಬಟ್ ಸ್ವಲ್ಪ ಭಯ ಕೂಡ ಆಗ್ತಾಯಿತ್ತು ನನಗೆ.
ಇದೆಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಬೀಚ್ಗೆ. ಆ್ಯಂಡ್ ಗೋವಾ ಏನಕ್ಕೆ ಪ್ಲ್ಯಾನ್ ಮಾಡಿದೆ ಅಂತ ಅಂದರೆ ನಾನೀಗ ರಿವೀಲ್ ಮಾಡ್ತಾ ಇದ್ದೀನಿ. ನಮ್ಮ ಆ್ಯನಿವರ್ಸರಿ ಇತ್ತು. ನನ್ನ ಡ್ರೀಮ್ ಆಗಿತ್ತು, ನನ್ನ ಕನಸಾಗಿತ್ತು ನಾನು ಗೋವಾದಲ್ಲೇ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೋಬೇಕು ಅನ್ನೋದು. ಹಾಗಾಗಿ ನಾನು ಗೋವಾ ಪ್ಲ್ಯಾನ್ ಮಾಡಿದೆ. ತುಂಬಾ ಖುಷಿ ಆಯಿತು ನನಗಂತೂ ಗೋವಾದಲ್ಲಿ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದು. ಆ್ಯಂಡ್ ಯಾರೆಲ್ಲ ನನಗೆ ವಿಶ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ತುಂಬು ಹೃದಯದ ಧನ್ಯವಾದಗಳನ್ನ ನಿಮ್ಗೆಲ್ರಿಗೂ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಇನ್ನಷ್ಟು ಹ್ಯಾಪಿಯಾಗಿರೋದಕ್ಕೆ ನಿಮ್ಮ ಒಂದು ಬ್ಲೆಸ್ಸಿಂಗ್ ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಎಂಜಾಯ್ ಮಾಡಿದೆ ನನ್ನ ಈ ಒಂದು ಆ್ಯನಿವರ್ಸರಿನ. ಪ್ರತಿ ವರ್ಷವೂ ಏನೋ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅನ್ನೋದು ನನ್ನ ಕನಸಾಗಿತ್ತು. ಎಲ್ಲದಕ್ಕೂ ನೀವು ತುಂಬಾ ಸಪೋರ್ಟ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರಕಾಶ್ ಕೂಡ ಅಷ್ಟೇ, ನಾನು ಏನೇ ಹೇಳಿದ್ರು ಅದಕ್ಕೆ ನೋ ಅನ್ನೋ ಮಾತೇ ಬರಲ್ಲ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಪ್ರಕಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ 1 ಸೆಕೆಂಡ್ ಹ್ಯಾಪಿ ಆ್ಯನಿವರ್ಸರಿ.
ಓಕೆ. ಈ ಒಂದು ಗೋವಾ ವಿಡಿಯೋನ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ. ನನ್ನ ಡ್ರೀಮ್ ಆಗಿತ್ತು, ನನ್ನ ಕನಸಾಗಿತ್ತು ಆ್ಯನಿವರ್ಸರಿನ ಅಲ್ಲೇ ಸೆಲೆಬ್ರೇಷನ್ ಮಾಡಬೇಕು ಅನ್ನೋದು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ನನ್ನ ಜೊತೆ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ಇನ್ನು ನನ್ನ ಚಾನೆಲ್‌ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ರಕಾಶ್ ಥ್ಯಾಂಕ್ ಯು ಸೋ ಮಚ್. ನನ್ನ ಎಲ್ಲ ಡ್ರೀಮ್‌ಗಳಿಗೂ ನೀವು ಕೈ ಜೋಡಿಸ್ತೀರಾ ಆ್ಯಂಡ್ ನನಗೆ ಎಲ್ಲಾನು ಕಂಪ್ಲೀಟಾಗಿ ಸಪೋರ್ಟ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು. ಬಾಯ್.